ಗಂಜಿ ತರ್ತೇನೆ. ಮೊದಲು ನಿಮ್ಮ ಊಟ ಆಗ್ಲಿ ಅಂದ್ರೆ 15 ವರ್ಷದಿಂದ ಅದೇ ಅನ್ಕೊಂಡು ಬಂದಿದ್ದೆ. ನಿನ್ನ ಊಟ ಆಗೋರಿಗೆ ನನಗೆಲ್ಲಿ ಊಟ? ಎಷ್ಟು ಸಲ ಹೇಳಿದೆ ಇನ್ನೊಂದು ಮದ್ವೆ ಆಗಿ ಅಂತ. ಚೆನ್ನಾಗಿ ಹೇಳಿದೆ. ಈ ವಯಸ್ಸಿನಲ್ಲಿ ಮದ್ವೆನಾ? ಕಾಶಿಗೆ ಹೋಗಿ ಸಂಸ್ಕೃತ ಓದಿ ಬಂದಿದ್ದೀರಿ. ನಿಮಗೆ ಹೆಣ್ಣು ಕೊಡೋಕೆ ಯಾವ ತಂದೆಗೆ ಇಷ್ಟ ಇಲ್ಲ. ಮನೆಗೊಂದು ಮಗು ಬೇಡ್ವೆ. ನನ್ನ ಕೈ ಹಿಡ್ದಾಗಿಂದ ನಿಮಗೆ ಸುಖಾನೇ ಇಲ್ಲ. ನನ್ನ ಪೂರ್ವ ಜನ್ಮದ ಪುಣ್ಯ ಅನ್ಬೇಕು ನಿನ್ನಂತ ಹೆಂಡತಿ ಸಿಕ್ಕ. ಸೇವೆಯಲ್ಲಿ ಜೀವನ ಕಳೆಯಲಿಕ್ಕೆ ದಾರಿ ಮಾಡಿಕೊಟ್ಟು ಉಪಕಾರ ಮಾಡಿ. ಎಂತ ಮಾತಾಡ್ತೀರಿ? ಬಹಳ ಮಾತಾಡ್ಬೇಡ, ಮತ್ ಜ್ವರ ಇರಿದ್ದು. ಗಂಜಿ ನಿಧಾನವಾಗಿ ಆಗ್ಲಿ. ನಾನು ಗೋಗ್ರಾ ಸೈಟ್ ಬರ್ತೇನೆ.
ಏನಮ್ಮ ಚಂದ್ರಿ, ಏನಾಯ್ತು? ಯಾರು? ನಾರಾಯಣಪ್ಪನೇ, ಏನಾಯ್ತು? ಗುಂಡ 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 ಊಟ ಮಾಡಬೇಡ, ನಾವೆಲ್ಲ ತೀರ್ಕೊಂಡ. ಎಲ್ಲರಿಗೂ ಹೇಳ್ಬೇಕು ಬಾ. ಹಿಂದೆ ಊಟ ಮಾಡಿಬಿಟ್ಟಾರು. ಮಕ್ಕಳಿಗೆ ಪರವಾಗಿಲ್ಲ, ಊಟ ಮಾಡಿ ಬಾ. ಲಕ್ಷ್ಮಣ ಲಕ್ಷ್ಮಣ, ಊಟ ಮಾಡಬೇಡ, ನಾನು ಸತ್ತೋದ, ಮಕ್ಕಳಿಗೆ ಪರವಾಗಿಲ್ಲ. ಏನಾಯ್ತಂತ ಅವನಿಗೆ? ಇದ್ದಷ್ಟು ದಿನ ವೈರಿ ಸತ್ತು ಅನ್ನ ಕಂಟಕಾದ, ಇನ್ನು ಶವ ಆಗಿ ಸಮಸ್ಯೆ ಏನೈತಂದ? ಹಾಗನ್ಬೇಡಿ, ನಿಮ್ಗೆ ಕಳ್ಳಿಕ್ಕೆ ಅವನ ನಿನ್ ಗಂಡ ತಲೆ ಕೆಚ್ಚಿ ಸಾಲ್ದೇನು? ಸಾಳಾದವನು ಕಾಯೋನ್ ಸತ್ತ, ಊಟದೊತ್ತಿ ಸಾಯ್ಬೇಕೆ? ಇವರೆಲ್ಲ ಒಳ್ಳೆ ಬಿಕ್ಕಟ್ಟಲ್ಲಿ ಸೇರ್ಪಟ್ಟು ನೋಡ್ತಾ ಇದ್ದಾರೆ. ಪ್ರಾಣಾಚಾರ ಹೇಳೋವರೆಗೂ ನೀನೇನು ಅನ್ಬೇಡ. ನಾಳೆ ಹುಡುಗರು ಬಹಿಷ್ಕಾರ ಹಾಕಿದ್ರೆ ಏನ್ ಗತಿ? ಆಚಾರ್ಯ ತೀರ್ಮಾನ ಹೇಳಿ, ನೀವಾಗಿ ಸಂಸ್ಕಾರ ಮಾಡಕ್ ಹೋಗ್ಬೇಡಿ. ಕೊಡಿ ಕೊಡಿ. ಲಕ್ಷ್ಮೀ ದೇವಮ್ಮನವ್ರ ಮನೆಗೆ ಹೋಗಿದ್ರು. ಆಚಾರ್ಯರೇ, ಅವರೆಲ್ಲ ಇದಕ್ಕಾಗೆ ಕಾದ್ಕೊಂಡು ಕೂತಿದ್ರು. ನೀವೇ ನೋಡ್ತೀರಿ, ಅವನ್ ಮನೆನ ಪೂರ್ತಿಯಾಗಿ ತೊಳೆದು ಬಿಡ್ತಾರೆ, ಒಂಚೂರು ಬಿಡೋದಿಲ್ಲ. ನೋಡ್ತೀರಿ, ಆ ಹದ್ದು ಗುಂಡ, ಆ ಪಿಶಾಚಿ, ಅವನೇ ಮದ್ದು ಮಾಟ ಮಾಡ್ಸಿ ನಾರಾಯಣಪ್ಪನ ಕೊಲ್ಸಿರ್ಬೇಕು. ಎಚ್ಚರಿಕೆ ಆಚಾರ್ಯರೇ, ಎಚ್ಚರಿಕೆ. ಲೋ, ಒಳಗೆ ನಡೆಯುವ ಶನಿಯೇ. ಏನಾಯ್ತು ಇಲ್ಲಿವರೆಗೆ? ನಾರಾಯಣಪ್ಪನ ಶವ ಸಂಸ್ಕಾರ ಆಗಬೇಕು. ಅವನಿಗೆ ಮಕ್ಕಳಿಲ್ಲ, ಯಾರಾದ್ರೂ ಅವನ್ ಕರ್ಮ ಮಾಡಬೇಕು. ಹೌದು ಹೌದು, ಸಂಬಂಧಿಗಳೇ ಮಾಡಿದರೆ ಉತ್ತಮ. ಇಲ್ದಿದ್ರೆ ಬೇರೆ ಯಾರಾದ್ರೂ ಬ್ರಾಹ್ಮಣರು ಒಪ್ಪಬೇಕು. ಶವ ಸಂಸ್ಕಾರ ಆಗುವವರೆಗೂ ಊಟ ಮಾಡೋ ಹಾಗಿಲ್ಲ. ಗುಂಡ, ನೀ ಹೇಳೋದೇನು? ಧರ್ಮಶಾಸ್ತ್ರದ ಪ್ರಕಾರ ನಾವು ನಡ್ಕೋತೇವೆ. ತಾವು ಮಹಾ ವಿದ್ವಾಂಸರು, ತಾವು ಹೇಳಿದ್ರೆ ಮಾಡಿಬಿಡ್ತೇವೆ. ನನಗೂ ನಾರಾಯಣಪ್ಪನಿಗೂ ತಲತಲಾಂತರದಿಂದ ಸಂಬಂಧ ಇರೋದೇನೋ ನಿಜ. ಆದ್ರೆ
ಅವ್ರ ಅಪ್ಪನಿಗೂ ನನಗೂ ರೋಡ್ ಹತ್ತಿದ್ದಾಯ್ತು, ತೋಟದ ಜಗಳಕ್ಕಾಯ್ತು. ಈ ವಿಷಯ ಎಲ್ಲ ತಮಗೆ ಗೊತ್ತೇ ಇದೆ, ನಾನು ಏನು ಹೇಳ್ಬೇಕಾದಿಲ್ಲ. ಓಟ ನಂದೆ ಅಂತ ಧರ್ಮಸ್ಥಳದ ನ್ಯಾಯ ತಂದೆ, ಆದರೂ ನಾರಣಪ್ಪ ಒಪ್ಪಲಿಲ್ಲ. ಇದನ್ನ ನೋಡಿ ನಾವು ಮನಸ್ಸಿಗೆ ಬೇಜಾರವಾಗಿ ಅವರಲ್ಲಿ ಊಟ ಉಪಚಾರ ಮದುವೆ ಮುಂಜಿ ಎಲ್ಲ ವ್ಯವಹಾರ ಇಲ್ಲ ಅಂತ ಹೇಳಿ ಆಣೆ ಭಾಷೆ ಎಲ್ಲ ಮಾಡಿಬಿಟ್ಟು. ಆ ವಿಚಾರವು ತಮಗೆ ಗೊತ್ತಿದೆ. ಆದರೆ ಒಂದು ಮುಖ್ಯವಾದ ವಿಷಯ, ಅವ ಬ್ರಾಹ್ಮಣ ಹೌದೋ ಅಲ್ವೋ ಎಂಬುದು. ಏನೋ ಶೂದ್ರಳ ಸಹವಾಸ, ಮದ್ಯಪಾನ, ಮಾಂಸಾಹಾರ. ದುಡುಕ್ಬೇಡಿ ಆಚಾರ್ಯ. ಸುಳ್ಳ ಸೂಳೆಯಾಗಿಟ್ಕೊಂಡು ಮಾತ್ರಕ್ಕೆ ಬ್ರಾಹ್ಮಣ್ಯ ಹಾಳಾಗಲ್ಲ. ಉತ್ತರದಿಂದ ಈ ಕಡೆ ಬಂದ ನಮ್ಮ ಪೂರ್ವಿಕರೇ ದ್ರಾವಿಡ ಹೆಂಗಸರನ್ನ ಸ್ವಲ್ಪ ತಡೀರಿ ಭಟ್ರೆ, ಸ್ವಲ್ಪ ತಡೀರಿ. ಕಾಶಿಗೆ ಹೋಗಿ ವೇದಾಂತ ಓದಿ ಬಂದ ನಮ್ಮ ಆಚಾರ್ಯರಿಗೆ ನೀವೇನು ಹೇಳ್ಕೊಡ್ಬೇಕಾಗಿಲ್ಲ. ನಮ್ಮ ಮತದ ನಿಮ್ಮ ಮತದ ದಿಗ್ಗಜ ಪಂಡಿತರ ಜೊತೆ ವಾಸಿ ದಕ್ಷಿಣ ದೇಶದಲ್ಲಿ 15 ಜರೀಶಾಲು, ಬೆಳ್ಳಿ ತಟ್ಟೆ ಬಹುಮಾನ ತಂದ ನಮ್ಮ ಆಚಾರ್ಯ ನೀವೇನು ಹೇಳೋದು? ಇರ್ಲಿ ಗುಂಡ. ಲಕ್ಷ್ಮಣ, ನೀನೇನು ಹೇಳೋದು? ನಾನು ಹೇಳೋದೇನಿದೆ, ಎಲ್ಲ ತಮ್ಮ ಅನುಮತಿ, ತಮ್ಮ ಅಪ್ಪಣೆ. ಧರ್ಮ ಸೂಕ್ಷ್ಮ ನನಗೆ ತಿಳಿತದೆ. ಗುಂಡ ಹೇಳಿದ ಹಾಗೆ ನಾರಾಯಣಪ್ಪ ಕೀಳು ಜಾತಿ ಹೆಣ್ಣೊಂದು ಸಂಪರ್ಕ ಇಟ್ಕೊಂಡಿದ್ದ. ಮುಖ್ಯ ಪ್ರಶ್ನೆ ಅಂತಂದ್ರೆ ಆಕೆ ಮಾಡಿದ ಅಡಿಗೆ ಕೂಡ ಊಟ ಮಾಡ್ತಿದ್ದ ಅನ್ನೋದು. ಮದ್ಯಪಾನ ಏನು, ಮಾಂಸಾನು ತಿಂತಿದ್ದ. ಅದು ನಿಮ್ಗೆ ಅಡ್ಡಿ ಇರ್ಲಿಕ್ಕಿಲ್ಲ. ನಿಮ್ಮ ಮಠ ಆಚಾರ್ಯ. ಗುಂಡ, ನೀ ಸ್ವಲ್ಪ ಸುಮ್ಮನಿರು. ಅವನ ಹೆಂಡತಿ ನನ್ನ ಹೆಂಡತಿ ತಂಗಿ, ನಿಜ, ಅದು ತಮಗ್ ಗೊತ್ತೇ ಇದೆ. ಅದು ಸ್ವಂತದವನು ಅಂತಂದು ಹೇಳಿ ಎಷ್ಟಂತ ಮಡ್ಲಲ್ಲಿ ಹಾಕೊಳ್ಳಿಕ್ಕಾಗ್ತದೆ? ಅಲ್ಲ, ಹೆಂಡತಿ ಸತ್ರೆ ಸಂಸ್ಕಾರ ಕೂಡ ಮಾಡ್ಲಿಲ್ಲ ಅವನು. ಹೋಗ್ಲಿ, ಅಪ್ಪ ಅಮ್ಮನ ಶ್ರಾದ್ದ ಕೂಡ ಮಾಡ್ಲಿಲ್ಲ. ಅದು ಹೋಗ್ಲಿ ಅಂತಂದ್ರೆ ನಮ್ಮ ಕಣ್ಣೆದುರಿಗೆ ಅಂಗಳದಲ್ಲಿ ಮ್ಲೇಚ್ಛರನ್ನ ಕರ್ಕೊಂಡು ಬಂದು ಅಪೇಯ ಪಾನ ಅಧಕ್ಷ ಭೋಜನ ಥೂ 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 ಥೂ. ಇದೆಲ್ಲ ಹಾಳಾದವ್ರ ಕೆಲಸ. ಅವ್ಳು ಹಾಳಾಗ ಅವನ್ ಹಾಕ ಛಾಯ, ಅವಳ ಮನೆ ಮಣ್ಣಾಗಿ ಹೋಗ ಬರೀದವಳು. 2 ವರ್ಷದಲ್ಲಿ ಒಂದ್ ಸಂತರ್ಪಣೆ, ಒಂದ್ ಬ್ರಾಹ್ಮಣ ಅಂತ, ಕೊನೆಗೆ ಒಂದಾಣಿ ದಕ್ಷಿಣ ಕೂಡ ಕೊಡ್ಲಿಲ್ಲ. ಎಲ್ಲ ವೇಶ್ಯೆಗೆ. ಆದ್ರೂ ಅವನ ಶವನ ಅಗ್ರಹದಲ್ಲಿ ಇಟ್ಕೊಂಡಿರೋದು ಹೇಗೆ? ನಮಗೆ ಊಟ ಬೇಡವೆ? ಗುಂಡ ಹೇಳ್ದ ತನಗೂ ಅವನಿಗೂ ಆಣೆ ಭಾಷೆ ಆಗಿದೆ ಅಂತ. ಇದಕ್ಕೆ ಧರ್ಮಶಾಸ್ತ್ರದಲ್ಲಿ ನಿವಾರಣೆ ಇದೆ. ಶಾಂತಿ, ತೀರ್ಥಯಾತ್ರೆ, ಗೋದಾನ ಎಲ್ಲ ಮಾಡಬೇಕು. ಆದ್ರೆ ಇದು ಖರ್ಚಿನ ವಿಷಯ. ಖರ್ಚು ಮಾಡುವ ಅಂತ ಹೇಳೋ ಅಧಿಕಾರ ನನಗಂತೂ ಇಲ್ಲ. ಲಕ್ಷ್ಮಣ ಎತ್ತಿದ ಪ್ರಶ್ನೆ ಹೆಚ್ಚು ಗಾಢವಾದ ಪ್ರಶ್ನೆ. ನಾರಾಯಣಪ್ಪ ಬ್ರಾಹ್ಮಣ ನಡೆದುಕೊಳ್ಳೋ ಹಾಗೆ ನಡೆದುಕೊಳ್ಳಲಿಲ್ಲ, ಅಗ್ರಹಾರಕ್ಕೆ ಅಪಖ್ಯಾತಿ ತನ್ನ ಅಂದು. ಇದಕ್ಕೆ ಉತ್ತರ ನನಗಂತೂ ಹೊಳೆಯೋದಿಲ್ಲ. ಅವನಿಗೆ ಬಹಿಷ್ಕಾರ ಹಾಕಿದ್ದಿಲ್ಲ. ಅವನು ಬ್ರಾಹ್ಮಣ್ಯ ಬಿಟ್ಟಿದ್ರು, ಬ್ರಾಹ್ಮಣ್ಯ ಅವನನ್ನು ಬಿಟ್ಟಿದ್ರು. ಆದ್ದರಿಂದ ಬ್ರಾಹ್ಮಣರನ್ನು ಬಿಟ್ಟು ಉಳಿದವರು ಅವನ ಶವವನ್ನು ಮುಟ್ಟೋ ಅಧಿಕಾರ ಇಲ್ಲ. ಮುಟ್ಟಿದರೆ ನಮ್ಮ ಬ್ರಾಹ್ಮಣ್ಯಕ್ಕೆ ವಂಚನೆ. ಆದರೂ ಅವನು ನಡೆದುಕೊಂಡ ರೀತಿ ಕೇಳಿ ಕಂಡು ಅವನ ಸಂಸ್ಕಾರ ಮಾಡಿ ಅಂತ ಕಡ್ಡಾಯವಾಗಿ ಹೇಳಲಿಕ್ಕೂ ನನಗೆ ಯಾಕೋ ಭಯವಾಗಿದೆ. ಏನಾಯ್ತೆ ಅನ್ಸೂಯ? ಏನಿಲ್ಲ ಅಂದ್ರೂ 2,000 ರೂಪಾಯಿ ಬಂಗಾರ ಇದೆ. ಗುಂಡನ ಮಗ ಮನೆ ಬಿಟ್ಟು ಓಡ್ ಹೋಗಿ ಮಿಲಿಟರಿಗೆ ಸೇರಿದ್ದು ನಾರಾಯಣಪ್ಪನ ಕೆಲಸ ಅಲ್ಲೇನು? ವೇದ ಕಲಿಸಿದ್ದು ಪ್ರಾಣೇಶಾಚಾರ್ಯ, ಮಾತು ಕೇಳಿದ್ದು ನಾರಾಯಣಪ್ಪಂದು. ನಮ್ಮ ಹುಡುಗರನ್ನೆಲ್ಲ ಕೆಡಿಸಿ ಹಾಳು ಮಾಡಿಬಿಟ್ಟ. ಅಲ್ವೇ? ಮತ್ ಲಕ್ಷ್ಮಣ ಅಳಿಯ ಹಿಚ್ಚಿಲ್ದ ಹುಡುಗ ಅಂತ ಮನೆಗೆ ತಂದು ಸಾಕಿ ಸಲಹಿ ಮಗನ್ ಕೊಟ್ಟು ಮದುವೆ ಮಾಡಿದ್ರೆ ಯಾವಾಗ ನೋಡಿದ್ರು ನಾಟಕ, ಯಕ್ಷಗಾನ ಅದೇ. ಬೇರೆಯವ್ರ ಮಾತು ಕಟ್ಕೊಂಡೇನಿ ಜನಕ್ಕೆ ತಂಪಾಡಿತಾ ಸುಮ್ಮನೆ ಅದಕ್ಕಾಗೋದಿಲ್ವೇನು? ನಿನ್ಗಂತ ಸುಮ್ಮನೆ ಇದ್ರ ತಾನೆ. ನಿನ್ ಬಂಗಾರಕ್ಕೆ ಹೆದರಿದ್ರಮ್ಮ, ಹೆದರಿದ್ರು. ಬೇರೆ ಯಾರಾದ್ರೂ ತಗೋತಾರೆ ಅಂತ ಹೆದರಿ ಕೂತಿದ್ದಾರೆ. ನೋಡು ನೋಡು, ಗಣಪತಿ ಕಟ್ಟೆಯಲ್ಲಿರೋ ಮೀನ್ ಹಿಡಿದ್ರೆ ರಕ್ತ ಕಾಸಾಯ್ತಾರೆ ಅಂತ ಪ್ರತೀತಿ ಇತ್ತು. ಹಾಗೂ ಆ ಚಂಡಾಲ ತುರ್ಕರ್ನ ಕರ್ಸಿ ಸಿಡ್ಬದ್ದು ಹಾಕಿ ಮೀನ್ ಹಿಡಿಸ್ಬಿಟ್ಟ ನೋಡಿ. ಬ್ರಾಹ್ಮಣರು ವರ್ಚಸ್ಸೇ ಕಚ್ಚಿಬಿಟ್ಟ. ಆ ಚಂಡಾಲನಿಗೆ ಬಹಿಷ್ಕಾರನೇ ಹಾಕಿಸ್ಬಿಡ್ಬೇಕಾಗಿತ್ತು.
ಅದೆಲ್ಲ ಸಾಧ್ಯವಿತ್ತು ಗುಂಡ. ಬಹಿಷ್ಕಾರ ಹಾಕಿ ನೋಡಿ ನಿಮ್ಮನ್ನೆಲ್ಲ ಕಂಬಕ್ಕೆ ಕಟ್ಟಿ ಬಾಯಿಗೆ ಮಾಂಸ ತಿರುಗಿಸ್ತೀನಿ ತಂದ. ಅವ್ರು ಹಾಗೆ ಮಾಡಿದ್ರೆ ಅಗ್ರಹಾರದಿಂದ ಓಡಿಸೋದು ಅವ್ರು ಹೇಗಿತ್ತು? ಏನ್ ಮಾಡೋದು? ಈಗೆಲ್ಲ ನಿಮ್ ಕೈಯಲ್ಲಿದೆ ಆಚಾರ್ಯ, ನೀವ್ ಹೇಳ್ದಾಗ ನಾವು ಮಾಡ್ತೀವಿ. ಆಚಾರ್ಯ, ಅವರೆಲ್ಲ ಹೆದರಿ ಸಾಯ್ತಿದ್ದಾರೆ. ಯಾರಿಗೆ ಆ ಬಂಗಾರ ಸಿಕ್ಕುತ್ತೋ ಅಂತ ಹೆದರಿ ಸಾಯ್ತಿದ್ದಾರೆ. ತಮಗೆ ಬೇಕಾಗಿರೋ ಬಂಗಾರ, ಅದಕ್ಕೆ ಒಬ್ಬರೊಬ್ಬರ ಸಂಕಟ ತೋಡಿಕೋತಾರೆ ಕಪಟಿಗಳು. ಏನ್ ಮಾಡೋದು ಹಾಗಾದ್ರೆ? ಅಗ್ರಹಾರದಲ್ಲಿ ಹೆಣ ಇಟ್ಕೊಂಡು ಕೂಡೋದು ಸಾಧ್ಯವಿಲ್ಲ. ಹೆಣ ಹೋಗುವವರೆಗೆ ಪೂಜೆ, ಸಂಧ್ಯಾ ವಂದನೆ, ಊಟ ಏನೂ ಇಲ್ಲ. ಬಹಿಷ್ಕಾರ ಹಾಕ್ಲಿಲ್ಲ, ಆದ್ದರಿಂದ ಹೆಣ ಇತರೆ ಜನಕ್ಕೆ ಬಿಟ್ಕೊಡೋ ಹಾಗೆ. ಬಹಿಷ್ಕಾರ ಹಾಕ್ತೆ ಬಂದಿದ್ದೆ ಸಂದಿಗ್ಧ. ಅದು ಹೇಗೆ ಸಾಧ್ಯವಿತ್ತು ಗುಂಡ? ಸೂತ್ರೆ ಹೊರಲಿ ಹೆಣ. ಬೇರೆಯವರು ಶವ ಸಂಸ್ಕಾರ ಮಾಡೋದಕ್ಕೆ ಹೇಳಿದ್ರೆ ಬಂಗಾರನೂ ಅವ್ರಿಗೆ ಸೇರಬೇಕು. ಅದನ್ನ ಯೋಚನೆ ಮಾಡಿದ್ದೀರಾ? ಯಾರ ಆಸ್ತಿ ಅಂತ ಅವಳು ಹಂಚ್ತಾಳಂತೆ. ಎಲ್ಲ ಸರಿಯಾಗಿದ್ದಿದ್ರೆ ನನ್ನ ತಂಗಿ ಕೊಳ್ಳಲಿರ್ಬೇಕಾಗಿತ್ತು. ಗಂಡಸರ ಕಾಪಲ್ಲಿ ನಿಂದೆ ಅಂತಾರ ಹರತೆ. ಸುಮ್ಮನೆ ಇರು. ಒಳ್ಳೆ ಮಾತಾಯ್ತು. ಹಂಗಾರ ಧರ್ಮಸ್ಥಳದ ನ್ಯಾಯದ ಪ್ರಕಾರ ನನಗೆ ಸೇರ್ಬೇಕು. ಸಂದೇಹ ಇದ್ರೆ ಕೋರ್ಟ್ನಲ್ಲೇ ತೀರ್ಮಾನ ಮಾಡಿ. ನೀವು ಸ್ವಲ್ಪ ತಾಳ್ಮೆಯಿಂದಿರಿ. ನಮ್ ಮುಂದಿರೋದು ಸಂಸ್ಕಾರವಾಗಬೇಕಾದ ಶಿವ. ಬಂಗಾರದ ಪ್ರಶ್ನೆ ನನಗ್ ಬಿಟ್ಬಿಡಿ. ನಾನು ಧರ್ಮಶಾಸ್ತ್ರ ಎಲ್ಲ ಹುಡುಕಿ ನೋಡ್ತೇನೆ. ಈ ಸಂದಿಗ್ಧಕ್ಕೆ ಅದರಲ್ಲಿ ಉತ್ತರ ಇರ್ಲೇಬೇಕು. ನೀವೆಲ್ಲ ಹೊರಡಿ, ನಾನು ನೋಡಿ ಹೇಳ್ತೀನಿ. ಚಂದ್ರಿ ಗುಣಕ್ಕೆ ನಿಜವಾಗಿ ಮೆಚ್ಚಬೇಕು ನೋಡಿ. ಅವನ ಸಂಸ್ಕಾರಕ್ಕೆ ಅಂತ ತನ್ನ ಬಂಗಾರನೇ ಕೊಟ್ಬಿಟ್ಟು. ಆದ್ರೆ ಗುಂಡ ಲಕ್ಷ್ಮಣ ಮಾತ್ರ ಬಹಳ ನಿರ್ಲಜ್ಜರಾಗಿ ನಡ್ಕೊಂಡ್ರು. ಈಗೇನ್ ಮಾಡ್ತೀರಿ? ಏನೋ ನನಗಂತೂ ಏನೂ ತೋಚ್ತಾನೇ ಇಲ್ಲ. ಧರ್ಮಶಾಸ್ತ್ರ ಏನನ್ನತ್ತೆ ನೋಡ್ಬೇಕು. ನಾನಪ್ಪನ ನೋಡ್ ಬಂದ್ರ? ಏನಾಗಿತ್ತು ಅವನ್ಗೆ? ಬಹಳ ನೋವಾದ ಹಾಗಿತ್ತು. ನಿನ್ನೆ ಶಿವಮೊಗ್ಗಕ್ಕೆ ಹೋಗಿದ್ನಂತೆ. ಏನೋ ಕುಡ್ದಿರ್ಬೇಕು. ಅವನ ಮುಖದಲ್ಲಿ ಕಾಣೋ ವೇದನೆ, ನಾರಾಯಣ ಸಾಯೋ ಮೊದಲು ಬಹಳ ಕಷ್ಟಪಟ್ಟಿರು. ಹೌದು ಅಂತ ಹೇಳ್ಬಿಡಿ. ಆ ಬಂಗಾರನ ಪಾಲಿಸಿದ್ರೆ ಸಾಮಾನ್ಯ ವ್ಯಕ್ತಿಯಿಂದ ಬಿಟ್ಕೊಂಡು ಬರ್ಬೋದು. ಸಂಸ್ಕಾರ ಮಾಡ್ತೀನಿ ಅಂತ ಆಚಾರ ಹೇಳ್ಬಿಡಿ. ನೀಗಿಂತ ಮುಂಚೆ ಆ ಲಕ್ಷ್ಮಣ ಒಪ್ಕೊಂಡ್ಬಿಟ್ರೆ ನನ್ನ ಮಗ ಮಿಟ್ರಿಗೆ ಹೋಗೋದಿಕ್ಕೆ ಆ ನಾರಾಯಣಪ್ಪ ತಾನೇ ಕಾರಣ. ಅವನು ಬಿಟ್ಕೊಂಡು ಬರೋದಕ್ಕೆ 600 ರೂಪಾಯಿ ಬೇಕು. ಕಾಟ ಬೆಲೆ ಬರ್ತಿದ್ದಾರೆ. ಎಲ್ಲಿಂದ ತಗೊಂಡ್ ಬರೋದು 600 ರೂಪಾಯಿ? ನೀವು ಹೋಗಿ ನೀವು ಕೇಳಿದ್ರೆ ಇಲ್ಲ ನೋಡಿ. ನಿಮ್ಮ ಕೈಯಿಂದ ಸಂಸ್ಕಾರ ಆಗಾಗೆ ಹನುಮದೇವರು ಹಾಕಿ ಒಪ್ಪಿಲ್ಲ. ಸುಮ್ಮನೆ ಗಣೇಶಾಚಾರ್ಯರು ದಯಾವಂತರು. ನಾರಾಯಣಪ್ಪನಿಗೆ ಬಹಿಷ್ಕಾರ ಹಾಕಲಿಲ್ಲ. ನೀವು ಬಹಿಷ್ಕಾರ ಅಂತ ಹುಡುಕೊತಿದ್ದೀರಲ್ಲ. ನಾಳೆ ನಿಮ್ಮ ಮಗ ಮಿಟ್ರಿಂದ ಬಂದ್ರೆ ಅವನ ಗತಿ ಏನು? ಈಗಾಗಲೇ ಈ ಕೆಟ್ಟ ಜನಗಳು ಏನೇನೋ ಮಾತಾಡ್ಕೊತಿದ್ದಾರಂತೆ. ನಾಳೆ ಬಹಿಷ್ಕಾರ ಹಾಕಿದ್ರೆ ಅವನ ಗತಿ ಏನು, ನಮ್ಮ ಗತಿ ಏನು? ಅದು ಇಲ್ಲದೆ ಮಿಟ್ರಿಲಿ ಸಂಧ್ಯಾವಂತನೆ ಇದ್ವಂತೆ. ಬಲಾತ್ಕಾರವಾಗಿ ಮಾಂಸ ತಿನ್ನಿಸ್ತಾರಂತೆ. ಗಣೇಶಾಚಾರ್ಯರು ನಾರಾಯಣಪ್ಪನ ಉಳಿಸ್ದಾಗೆ ನನ್ನ ಮಗನ್ನು ಉಳಿಸೋದಿಲ್ವೇ? ಸುದ್ದಿ ಹೇಳ್ಬೇಡ. ಅವನು ನನ್ನ ಭಾಗ ಹಾಗೆ. ನಿಮಗೆ ತಿಳಿದೆ ತಾಯಿ ಸರಿತ ಮನೆ ಕಿವಿ ಮಗ ಮನಸ್ಸಂತ ಸಂಪ್ರದಾಯ ನಡ್ಸ್ಕೊಂಡು ಬರ್ಬೇಕಾದವನು. ಈ ಬಂಗಾರ ಸಿಕ್ಕೇ ಇದ್ರೆ ಅವನ ಮಿಟ್ಟಿಂದ ಹೇಗೆ ಬಿಡ್ಕೊಂಡು ಒಂದ್ಸಲ ಹೇಳಿದ್ರೆ ತಿಳಿಯೋದಿಲ್ವೇನ? ಸರಿ ಬರ್ಬೋದಿಲ್ಲ. ನನ್ನ ತಂಗಿ ಕೊಳ್ಳಲ್ಲಿ ಇರ್ಬೇಕಾಗಿತ್ತು. ಈ ಸೂಳೆ ಲೆಕ್ಕದಿಂದ ಯಾಕೆ ಸೇರುತ್ತೋ ಏನೋ. ಆ ಗುಂಡ ಅವಳು ಇಬ್ರು ಸೇರಿ ಏನೋ ಮಾಡಿರ್ಬೇಕು. ಇಲ್ಲದೆ ಹೋದ್ರೆ ನಮ್ ನಾರಾಯಣಪ್ಪ ಪರದೇಶಿ ಹಾಗೆ ಸಂಸ್ಕಾರ ಇಲ್ಲದೆ ಕೊಳಿಸ್ತಾ ಇದ್ನೆ. ಏನೇ ಮಾಡ್ಲಿ ಅವನು, ಎಷ್ಟಂದ್ರೂ ನಮ್ ಸೋಡ್ರ ಮಾವನ್ ಮಗ. ಹೀಗೆ ಬಿದ್ದಿರೋದು ಯಾರಿಗೆ ಪ್ರೀತಿ? ಶ್ರೀಪತಿ ಯಾವತ್ ಬರ್ತಾನೆ ಅಂತ ಹೇಳೋದ್ನೇನೆ ಅವನದೊಂದ್ ಕಥೆ. ತಿಂಗ್ಳಿಗೊಮ್ಮೆ ಕೂಡ ಇಟ್ಲಾಗ್ ಬರೋದಿಲ್ಲ. ಯಾವ ನಾಟಕ ಕಂಪ್ನಿಲಿ ಕುಣಿತಾ ಇದ್ದಾನೋ ಏನೋ. ಯಾವ ಜನದಲ್ಲಿ ಏನ್ ಪಾಪ ಮಾಡಿದ್ವೋ. ಅವಳೇನೋ ಒಳ್ಳೆಯವಳು. ಆದ್ರೆ ನೀಟ್ ಗುಂಡ ಅವಳು ತಲೆ ತಿರುಗಿಸಿದ್ನೆ. ಏನು ಇಲ್ಲಿ ಬನ್ನಿ. ಏನಾಯ್ತೆ? ಅಯ್ಯೋ ಇಲ್ಲಿ ಬನ್ನಿ ಅಂದ್ರೆ ಅಯ್ಯೋ ಇಲ್ಲಿ ಬಂದು ನೋಡ್ಬಾರ್ದಿ.
ನೀವು ನೋಡಿದ್ರೆ ಮನೇಲಿ ನಿಮ್ ಸ್ವಭಾವನೇ ಹೀಗೆ. ನೀಚ, ನನಗೆ ಹೇಳ್ಕೊಡಕ್ ಬರ್ತಾನೇನು? ನೋಡೇ ಬಿಡ್ತೀನಿ ಒಂದ್ ಕೈ. ಮನಸ್ತುತಿ ಏನನ್ನೊತ್ತೆ ಆಚಾರ್ಯ? ಶಾಸ್ತ್ರ ತಮಗೆ ತಿಳಿದಿರೋದು ಏನಿದೆ? ಎಲ್ಲ ನನ್ನನ್ನೋದು ಯಾವತ್ತು ಪುಟಿಕಾಚಾರ ಪುಣಿದಿನ ಏನೋ ಮಠದಲ್ಲಿ ಶ್ರೀಗಳ ಎದುರು ಕೂಡಿ ಮಹಾಪಂಡಿತರ ಜೊತೆ ವಾಸಿದ್ದನ್ನು ನಾನು ಕೇಳಿಲ್ವೇ? ತಮ್ಮ ಸವಾಲಿಗೆ ಕತ್ತರಿಸಬಹುದು. ತ್ರಿಕಾಲಜ್ಞರಾದ ಋಷಿಗಳಿಗೆ ತಿಳಿದೇ ಇರೋದು ಏನಿದೆ? ಆದರೆ ಧರ್ಮಶಾಸ್ತ್ರದಲ್ಲಿ ಉತ್ತರ ಸಿಗದೇ ಇಲ್ಲ ಅಂತ ಅಲ್ಲ. ಒಂದು ವೇಳೆ ಸಿಗದೆ ಹೋದ್ರೆ ಆಪದ್ಧರ್ಮ ಅಂತ ಇದೆ ಅಂತ ತಾವೇ ಹೇಳಿದ್ರಲ್ಲ. ನಿನ್ ಮನಸ್ಸಿನಲ್ಲಿ ಏನಿದೆ ಹೇಳ್ಬಿಡು ಗುಂಡ. ನನ್ನ ಮಗ ಶ್ಯಾಮು ಮಿಲಿಟರಿಯಲ್ಲಿದ್ದಾನೆ. ಅವನನ್ನು ಬಿಡಿಸ್ಕೊಳ್ದೇ ಇದ್ರೆ ನನ್ನ ಸಂಸ್ಕಾರ ಮಾಡೋರು ಯಾರು? ದಯವಿಟ್ಟು ಅಪ್ಪಣೆ ಆಗಬೇಕು. ನಾರಾಯಣ ವಾಸುದೇವ. ಧರ್ಮಶಾಸ್ತ್ರದ ಪ್ರಕಾರ ಅಡ್ಡಿ ಇಲ್ದಿದ್ರೆ ನಂಗೂ ಏನಡ್ಡಿ ಇಲ್ಲ. ಎಷ್ಟೇ ಆಗ್ಲಿ ಅವ ನನ್ನ ಷಡ್ಕ ಐತೆ. ತಮ್ಮ ಅಪ್ಪಣೆ ಆದ್ರೆ ಸಾಕು. ಆ ಹಕ್ಕು ನಂದೆ. ಅಕ್ಕಿನ ಪ್ರಶ್ನೆ ಬಂದ್ರೆ ನಂದೇ ನಡ್ಡಿ ಇಲ್ಲ, ನೀನೇ ಮಾಡುವಂತೆ. ಬಂಗಾರ ಮಾತ್ರ ಕೋರ್ಟ್ ಹೋಗ್ಬೇಕು. ನನ್ನ ಆರೋಗ್ಯ ಸರಿಯಾಗಿಲ್ಲ, ತಮಗೆ ಗೊತ್ತು. ಆಹಾರವಿಲ್ಲದೆ ಇದ್ರೆ ನನ್ನ ಪ್ರಾಣಕ್ಕೆ ಅಪಾಯ. ನಾವು ಅಪ್ಪಣೆ ಕೊಟ್ಬಿಡಿ, ನಾವೇ 4 ಜನ ಶವ ಸಂಸ್ಕಾರ ಮಾಡಿಬಿಡ್ತೇವೆ. ಬಂಗಾರ ಮಾತಿಗೆ ಕಿರೀಟ ಮಾಡಿಸ್ಕೊಟ್ಬಿಡಿ. ಅದು ನೀವೇ ಆಚಾರ್ಯ. ಬ್ರಾಹ್ಮಣನಿಗೆ ಸಂಸ್ಕಾರ ಮಾಡದಿದ್ರು ಪಾಪ. ನೀವು ಈಗ ಹೊರಡ್ರಪ್ಪ. ನಾನು ಈ ಸಮಸ್ಯೆಗೆ ಏನು ಉತ್ತರ ಅಂತ ವಿಮರ್ಶೆ ಮಾಡಿ ನೋಡ್ತೇನೆ. ಬೇಕಾದ್ರೆ ರಾತ್ರಿ ಪೂರ್ತಿ ಕೂಡ್ತೇನೆ. ಹೋಗಿ ಹೋಗಿ. ಬಿಸಿಲಲ್ಲಿ ಯಾಕೆ ಕೂತಿದೀಯಮ್ಮ? ಬಾ ಅಮ್ಮ ಚಂದ್ರಿ, ಒಳಗ್ ಕೂತ್ಕೋ ಬಾ. ನಿನ್ ಮನೆ ಹಾಳಾಗ, ನಿನ್ ಕಣ್ ನಿಂಗೆ ಹೋಗ. ಊರ್ ಹಾಳು ಮಾಡ್ದೋನೆ ಈಗ ಬಂಗಾರದ ಹಿಂದೆ ಓಡ್ತೀಯೇನೋ? ನನ್ನ ಆಸ್ತಿ ನುಂಗ್ದಿ ಸಾಕಾಗ್ಲಿಲ್ವೇನೋ? ಅದೂ ತಪ್ಪೋದಿಲ್ಲ ನಿನ್ಗೆ. ಸತ್ತಮೆ ಕೂಟವಾಗಿ ಕಾಡ್ತೀನಿ. ಎಚ್ಚರಿಕೆ. ಹೆಣ ಊರ್ಲೆ ಇಟ್ಕೊಂಡು ಬಂಗಾರದ ಹಿಂದೆ ಓಡ್ತಾರೆ ಚಂಡಾಲರು. ರವರವ ನರಕಕ್ಕೆ ಬಿದ್ದು ಸಾಯ್ತೀರಿ. ತಿಳಿತಾ? ಬ್ರಾಹ್ಮಣರು ಎಂತ ಬ್ರಾಹ್ಮಣರು ನೀವು? ನಿಮ್ಗೆ ಬ್ರಾಹ್ಮಣ್ಯ? ರಾಮ ರಾಮ. ಮಲಕ್ಕೊಳ್ಳಿ ಅಂದ್ರೆ ಎಷ್ಟು ರಾತ್ರಿ ಆಯ್ತು. ನನಗೆ ನಿದ್ದೆ ಹೇಗೆ ಬರಬೇಕು? ಇದರಲ್ಲಿ ಪರಿಹಾರ ಇರಲೇಬೇಕು. ಧರ್ಮಶಾಸ್ತ್ರದಲ್ಲಿ ಇಲ್ಲದ್ದು ಏನಿದೆ ಅದ್ರ ನನ್ನ ಕಣ್ಣೆ ಕೂಡ ಹೋಗಿದೆ. ನಾರಾಯಣಪ್ಪ ಸತ್ತ ಮೇಲೂ ಸವಾಲು ಹಾಕ್ತಿದೆ. ನಾಳೆ ಓದ್ಬಾರ್ದೆ? ಮಧ್ಯರಾತ್ರಿ ಆಗೋಯ್ತು. ನಾನು ಇನ್ನಷ್ಟು ಓದಿ ಮಲ್ಕೋತೇನೆ. ನೀನು ಮಲಗು. ನೀ ಮಲಗದಿದ್ರೆ ನನಗೆ ಅದರದ್ದು ಚಿಂತೆ. ಮಲ್ಕೋ. ಈ ಸಮಸ್ಯೆಗೆ ನನಗೆ ಉತ್ತರ ಸಿಗಲೇಬೇಕು. ಉತ್ತರ ಸಿಗಲೇಬೇಕು. ಕೊನೆಗೂ ದಯಮಾಡಿಸಿದ್ರಲ್ಲ ಆಚಾರ್ಯರು. ಚಂದ್ರಿ, ಬಾಟ್ಲೆಯಲ್ಲಿ ಆಚಾರ್ಯರಿಗಷ್ಟು ತೀರ್ಥ ಕೊಡು. ಬಾಯಿ ಮುಚ್ಚು ನಾರಾಯಣಪ್ಪ. ಓಹೋ, ಆಚಾರ್ಯರಿಗೂ ಕೋಪ ಬರುತ್ತೆ. ಕಾಮ ಕ್ರೋಧ ಎಲ್ಲ ನನ್ನಂಥವ್ರಿಗೆ ಮಾತ್ರ ಅರ್ಥ ಮಾಡಿದ್ದೆ. ಕಾಮ ಬಿಟ್ಟವ್ರು ಮೂಗಿನ ತುದಿ ಮೇಲೆ ಕ್ರೋಧ ಇರೋ ಹಾಗಿದೆ. ಚಂದ್ರಿ, ಬಾಟ್ಲೆಯಲ್ಲಿ ಬಾಯಿ ಮುಚ್ಚು ಅಂದೆ ನಾರಾಯಣಪ್ಪ. ತೀರ್ಥ, ಒಂದಿಷ್ಟು ತೀರ್ಥ ಆಚಾರ್ಯ.
ಕೋಪನೆಲ್ಲ ತಣ್ಣಗೆ ಮಾಡ್ಬಿಡುತ್ತೆ. ತಗೊಂಡು ಒಂದು ರಾತ್ರಿ ಒಬ್ಬ ಅಪ್ಸರ ಜೊತೆ ಕಳೀರಿ. ಬೆಳಗಾಗೋ ಅಷ್ಟರಲ್ಲಿ ನಿಮಗೆ ದೇವರ ದರ್ಶನ ಆಗದೆ ಇದ್ರೆ ನನ್ನ ಕೇಳಿ. ಚಂದ್ರಿ, ಎಲ್ಲೋದ ಹೆಂಗ್ಸೋ? ಪಂಚ ಇಷ್ಟೇ ತುಂಬಾ ಚೆನ್ನಾಗಿದೆ. ಆಚಾರ್ಯ ಕೊಂಚ ನಿಲ್ಲಿ. ಕೊನೆಗೋಗಿ ಗೆಲ್ಲೋರು ಯಾರು? ನಾನು ನೀವು ನೋಡೋಣ. ಬ್ರಾಹ್ಮಣ್ಯನ ಉದ್ಧಾರ ಮಾಡ್ತಿರೋ ನೀವು? ನಾನು ಅದನ್ನು ನಾಶ ಮಾಡ್ತೇನೆ, ಸಂಪೂರ್ಣವಾಗಿ ನಾಶ ಮಾಡ್ತೇನೆ. ಆದ್ರೆ ಏನ್ ಹೇಳಿ, ನಾಶ ಮಾಡೋದಕ್ಕೆ ಈ ಅಗ್ರಹಾರದಲ್ಲಿ ಬ್ರಾಹ್ಮಣ್ಯ ಉಳಿದಿಲ್ವಲ್ಲ ನಿಮ್ಮೊಬ್ಬರನ್ನು ಬಿಟ್ಟು. ಆ ದಾಸಾಚಾರಿ, ಆ ಲಕ್ಷ್ಮಣ, ಆ ದುರ್ಗಾ ಭಟ್ಟ, ಏನು ಬ್ರಾಹ್ಮಣರಯ್ಯ ಕೇಳಿ. ಕೇಳ್ತಾ ಇದ್ದೀರಾ? ಇನ್ನೊಬ್ರು ಹೇಳೋದನ್ನು ಕೊಂಚ ಕಿವಿ ಮೇಲೆ ಹಾಕೊಳ್ಳಿ. ಎಲ್ಲರೂ ಯಾವಾಗಲೂ ನಿಮ್ಮ ಮಾತನ್ನೇ ಕೇಳ್ತಾ ಇರ್ಬೇಕು ಅಂದ್ರೆ ಹೇಗೆ? ಈ ಅಗ್ರಹಾರದ ಕಿವಿಗಳೆಲ್ಲ ನಿಮ್ ಗುತ್ತಿಗೆ ಅಂತ ತಿಳ್ಕೊಂಡಿದ್ದೀರಲ್ರಿ. ಬನ್ನಿ ಬನ್ನಿ ಕುತ್ಕೊಳ್ಳಿ, ಒಂದು ಪುರಾಣ ಹೇಳ್ತೇನೆ ಬನ್ನಿ. ಒಂದು ಊರಿನಲ್ಲಿ ಒಬ್ಬ ಬ್ರಾಹ್ಮಣ ಇದ್ದ, ಬಹಳ ನಿಷ್ಠಾವಂತ. ಅವನ ಖ್ಯಾತಿ ಊರೂರು ಹಬ್ಬಿತ್ತು. ಆದ್ರೆ ಆ ಅಗ್ರಹಾರದ ಬ್ರಾಹ್ಮಣರೆಲ್ಲ ಮಹಾಪಾಪಿಗಳು. ಹಾಗೂ ಆಚಾರ್ಯ ಮಾಡಿದ ಪುಣ್ಯದಲ್ಲಿ ತಮ್ಮ ಪಾಪ ಮುಚ್ಚುತ್ತೆ ಅಂತ ತಮ್ಮ ಕೆಲಸ ತಾವು ಮಾಡ್ತಾನೆ ಹೋಗ್ತಿದ್ರು. ಇದರ ಅರ್ಥ ಏನು ಗೊತ್ತಾ ಆಚಾರ್ಯ? ನಾವು ಮಾಡೋ ಕರ್ಮಕ್ಕೆ ತದ್ರೂಪ ಫಲ ಇರೋ ಹಾಗೆ ತದ್ವಿರುದ್ಧ ಫಲನೂ ಇರುತ್ತೆ. ಇದನ್ನು ತಿಳ್ಕೊಂಡು ಈ ಅಗ್ರಹಾರದ ಬ್ರಾಹ್ಮಣರಿಗೆಲ್ಲ ತಿಳಿಸಿ, ಇರಿ ಸ್ವಲ್ಪ. ಈ ಅಗ್ರಹಾರದ ಹುಡುಗರನ್ನೆಲ್ಲ ನಾನು ಕೆಡಿಸಿ ಹಾಳು ಮಾಡಿದೆ ಅಂತೀರಿ. ಈ ಶ್ರೀಪತಿಯನ್ನು ನೋಡಿ, ಈತನ ಕೆಡಿಸ್ತಾರೆ ಯಾರು ಗೊತ್ತಾ? ನಾನಲ್ಲ, ನೀವು. ಲಕ್ಷ್ಮಣನ ಅಳಿಯ ಈತ. ಒಂದು ದಿನ ನಿಮ್ಮ ಕಾವ್ಯವಾಚನ ಕೇಳಿದ. ಸುಂದರ ಕಾವ್ಯವಾಚನ, ದಿಗ್ಭ್ರಮಗೊಳಿಸುವ ಕಾವ್ಯವಾಚನ. ಬಾಹುದ್ವೌಚ ಮೃಣಾಲಮಾಶ್ಯ ಕಮಲಂ ಲಾವಣ್ಯ ಲೀಲಾಜಲ ಶ್ರೋಣಿ ತೀರ್ಥಶಿಲಾಚ ನೈತ್ರ ಶಪರಿ ಧಮ್ಮೆಲ್ಲ ಶೈವಾಲ ಕಾಂತಾಯ ಸ್ತನ ಚಕ್ರವಾಕಯುಗಳಂ ಕಂದರ್ಪಬಾಣಾನಲೈ ದಗ್ಧಾನಾಂ ಅವಗಾಹನಾಯ ವಿಧಿನ ರಮ್ಯಂ ಸರೋ ನಿರ್ಮಿತ ಅನಾಘ್ರಾತಂ ಪುಷ್ಪಂ ಕಿಸಲಯಮಲೂನಕರರುಹೈ ಅನಾವಿದ್ಧಂ ರತ್ನಂ ಮಧುನವಮನಸ್ವಾದಿತರಸಂ ಅಖಂಡಂ ಪುಣ್ಯಾನಾಂ ಫಲವಿಮಚ ತದ್ರೂಪಮನಘಂ ನ ಜಾನೇ ಭೋಕ್ತಾರಂ ಕಮಿಹ ಸಮುಪಸ್ಥ್ಯಸ್ಯತಿ ವಿಧಿ ಕುಂಕುಮ ಪಂಕಕಳಂಕಿತ ದೇಹ ಕೌರಪಯೋಧರ ಕಂಪಿತ ಹಾರ ನೂಪುರ ಹಂಸರ ನತ್ಪದ ಪದ್ಮ ಕಂ ನ ವಶೀಕುರು ತೇ ಭುವಿ ರಾಮ. ಪುಣ್ಯಕ್ಕೆ ನಾಲ್ಗೆ ಇಲ್ಲ ನಾರಾಯಣಪ್ಪ, ಪಾಪಕ್ಕಿದೆ. ದೇವರೇ ನಿನ್ ಮೇಲೆ ಕರುಣೆ ತೋರಿಸ್ಬೇಕು. ಅದೆಲ್ಲ ಇರ್ಲಿ, ಶ್ರೀಪತಿಯನ್ನು ಅಡ್ಡದಾರಿ ಹಚ್ಚಿದವರು ಯಾರು? ಅವನು ಹೀಗಾಗೋದಕ್ಕೆ ಕಾರಣ ಯಾರು? ಕೇಳಿ ಆಚಾರ್ಯ. ಅವನಲ್ಲಿ ಜೀವನ ಸಂತೋಷವನ್ನು ಮುಚ್ಚಿಸೋರು ಯಾರು? ಹೊಸ ಅನುಭವಗಳ ಸಾವು ಕೊಟ್ಟವರು ಯಾರು? ಪ್ರಶ್ನೆಗಳನ್ನು ಕೇಳಿ 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 ಆಚಾರ್ಯ. ಇನ್ನೂ ಓದ್ತಾ ಇದ್ದೀರಾ? ಸ್ವಲ್ಪ ನಿದ್ದೆ ಮಾಡಿ ಅಂದ್ರೆ. ಈ ಹೊತ್ತು ನೀವು ಊಟನೂ ಮಾಡಿಲ್ಲ. ನಿಮ್ಮ ಆರೋಗ್ಯದ ಕಡೆ ಗಮನನೇ ಇಲ್ಲ. ನಾನು ಓದ್ತಾ ಇದ್ದಿಲ್ಲ ಭಗರ್ತಿ, ಜಂಪ್ ಹತ್ಬಿಟ್ಟೆ. ಆಗ್ಲೂ ಕನಸಿನಲ್ಲಿಯೂ ಅವನೇ. ಲವನೆ ಕೇಳ ದಿನವನಾದಳ ಭವನದಲ್ಲಿ ನೂಕಿದನು. ಮರುದಿನ ಭವನಿಪತಿಗ ಭರತ ಭಯಭಕ್ತಿಯಲ್ಲಿ ಕೈ ಮುಗಿದು ಅವಧರಿಸು ರಾಜೇಂದ್ರ ವಸುಧ ಯುವತಿಗರ ಸಾಗೇಳು ರಕ್ಷಿಸು ಭುವನ ಜನೋನು ಕೃಪೆಯ ಮಾಡೆಂದೆರಗಿದನು. ಏನಂದ್ರೆ? ನಿದ್ದೆ ಸಹಿಸಕ್ಕಾಗೋದಿಲ್ಲ, ಇವತ್ತು ಸಾಯ್ತೀನಿ. ಅಯ್ಯ, ಏನಾಗೈತೆ ಗೊತ್ತಾಯ್ತಾ? ಏನಾದ್ರೂ ನನ್ಗೇನಂತೆ? ಅಯ್ಯ, ಪಿಳ್ಳ ಅವನ ಹೆಂಡತಿ ಸತ್ಕೋದ್ವಯ್ಯ. ಸಾಯಲಿ. ಅದಕ್ಕೆ ಗುಡಿಗೆ ಬೆಂಕಿ ಹಾಕಿದ್ವಯ್ಯ. ಅಲ್ವಯ್ಯ, ಗುಡಿಲೆಲ್ಲ ಹೆಡ್ನ. ನಮ್ ಗುಡಿ ಏನ್ ಉಣ್ಣಕ್ಕಿರುತ್ತೆ ಅಂತ ಇಲಿ ಹೆಡ್ನ
ಬರ್ಬೇಕು, ಆದ್ರೆ ಬೆಂಕಿ ಹಾಕಿದ್ರು ಹೋಗೋದೇ ಇಲ್ಲಯ್ಯ. ಮಾತು ಬೇಡ ಬೇಡ, ಸುಮ್ಮನಿರೋ. ನೀನ್ ಹೀಗೆಲ್ಲ ಮಾತಾಡೋದಿದ್ರೆ ನಾನು ಹೊರಟೆ. ಹೊಲೆರ್ ಗುಡಿಲಿ ತಪ್ಪ ತಪ್ಪ ಅಂತ ಹೆಗ್ನ ಇಲ್ಲಿ ನೋಡಯ್ಯ. ಕಂಡಿಲ್ಲ, ಕೇಳೋದ್ ಬೇಕಿಲ್ಲ, ನಾನು ಹೊರಟೆ. ಅಯ್ಯ ಅಯ್ಯ, ಶ್ರೀಪತಿ, ನಾರಾಯಣಪ್ಪ, ಮುಂದಿನ ನಾಟಕದಲ್ಲಿ ಸದಾರಾಮೆ ನಾನು. ಮಂಜಯ್ಯ ಹೇಳ್ದ ನನಗೆ ಆ ಪಾರ್ಟ್ ಅಂತೆ. ಏನಮ್ಮ, ಏನಾಯ್ತು? ಲಕ್ಷ್ಮೀದೇವಮ್ಮ. ಲಕ್ಷ್ಮಮ್ಮ, ಹೆದರ್ಬೇಡ, ಹೋಗಿ ಮಲ್ಕೋ. ತಗೋ, ಇದು ನಿನ್ನ ಹತ್ರನೇ ಇರ್ಲಿ. ನಮ್ಗೆ ಹೇಳ್ತಿದ್ದಲ್ಲಿ ಅವನಂತೂ ತೀರಿ ಹೋದ, ನಿನ್ ಜೀವನನೂ ಸಾಗ್ಬೇಕಲ್ಲ. ನಾಥ, ದುರ್ನಾಥ, ನಿನಗೆ ಬರೋದಿಲ್ವೇ? ಈ ಬೇಸಿಗೆಯಲ್ಲಿ ಹೆಣ ಬೆರ ಕೊಳಿತಾ ಇದೆ. ಅಗ್ಗಾರವೆಲ್ಲ ನಾಥ ಸುತ್ತವಾಗಿದೆ. ಅಯ್ಯೋ ಸತ್ತೆ, ನನ್ನಿಂದ ಈ ಹಸಿವು ತಡೆಯಕ್ಕಾಗಲ್ಲಪ್ಪ. ನಾರಾಯಣ, ಆಯ್ತೇನಪ್ಪ. ಓಶ್, ಇಲ್ಲಿ ಶವ ದುರ್ನಾಥ. ಆಚಾರ ಅದು ಏನ್ ಮಾಡ್ತಿದ್ದಾರೋ ಏನೋ. ನಾರಾಯಣಪ್ಪನ ಬದಲು ನಾ ಕಣ್ಮುಚ್ಚಬಾರ್ದಿತ್ತೆ. ನಂಗೆ ಯಾಕೆ ಸಾವು ಬರಬಾರ್ದು ಮುತ್ತೈದೆಯಾಗಿ? ಹಾಗೆಲ್ಲ ಹೇಳ್ಬಾರ್ದು, ಬಿಡಿಸು ಅನ್ನು. ಊಟ ಇಲ್ಲ, ನಿದ್ದೆ ಇಲ್ಲ. ಆಚಾರ್ಯ, ನಿನ್ನಿದ್ದೆ ಮಾಡು. ನಾನು ಗುಡಿ ಹಿಂತಿಲ್ ಬಂದ್ಮೇಲೆ ಮತ್ತೆ ಔಷಧ ಕೊಡ್ತೇನೆ. ಆಚಾರ್ಯ, ನನಗಿನ್ನೂ ಆ ಸಮಸ್ಯೆಗೆ ಪರಿಹಾರ ದೊರೆತಿಲ್ಲ. ಏನ್ ಮಾಡೋದು ಹಾಗಾದ್ರೆ? ಎಷ್ಟು ದಿನ ಅಂತೂ ಉಪವಾಸ ಇರೋದು ಸಾಧ್ಯ? ಈ ಸಂದಿಗ್ಧದಲ್ಲಿ ದೇವರೇ ಶಕ್ತಿ ಕೊಡು. ಬೆಟ್ಟದ ಆಂಜನೇಯನ ಹತ್ರ ಹೋಗಿ ಪ್ರಸಾದ ಕೇಳ್ತೇನೆ. ವಾಯುಪುತ್ರ ಖಂಡಿತ ನಮ್ಮ ಕೈ ಬಿಡೋದಿಲ್ಲ. ನೀವೇನೂ ಅಂಜಬೇಡಿ, ನಾನು ವರ ತಂದೆ ತರ್ತೀನಿ. ಎಂತ ಬ್ರಾಹ್ಮಣರು ನೀವು? ಅಗ್ರಹಾರದಲ್ಲಿ ಹೆಣ ಕೊಳಿತಾ ಇದೆ, ಏನ್ ಆಚಾರವ ನಿಮ್ದು? ಅಲ್ದೆ ಈ ಇಲಿ, ಈ ದುರ್ನಾಥ.
ಮಾರುತಿ, ನೀನು ಪ್ರಸಾದ ಕೇಳಲಿಕ್ಕೆ ಬಂದಿದ್ದೇನೆ. ಆಗ್ಲಿ ಅಂತಾದ್ರೆ ಬಲಗಡೆಯ ಪ್ರಸಾದ ಕೊಡು, ಇಲ್ಲ ಅಂತಾದ್ರೆ ಎಡಗಡೆಯ ಪ್ರಸಾದ ದಯಪಾಲಿಸು. ನೀನ್ ಮಾರ್ಗ ತೋರಿಸುವವರೇ ಇಲ್ಲಿಂದ ಹೇಳೋದಿಲ್ಲ. ಅಯ್ಯೋ ಇಲ್ಲಿ ಬನ್ನಿದ್ರೆ ನಮ್ಮ ಮಗನ್ಗೆ ಏನಾಗಿದೆಯಾ ಏನೋ. ಏನ್ ಮಾಡೋದೀಗ? ಅಪ್ಪ ಮಹಾನುಭಾವ, ದಾಸ ಕಿರೀಟ ಕೊಡು ಅಂದ್ರೆ ತಿರಸ್ಕರಿಸ್ತೆ. ನಿನ್ನ ಬಂಗಾರ ನೀನೇ ಇಟ್ಕೋಪ್ಪ. ಏನು ಅಂದ್ರೆ ನಮ್ ಸ್ವಾಮಿಗೆ ಏನು ಆಗಿಲ್ಲ, ಅದು ಎಲ್ರ ಮನೆ ಮೇಲೂ ಕೂತಿದೆ. ಇವಳೆ ಯಾರು ಬರ್ತಿದ್ದಾರೆ ನೋಡು. ಯಾರು ಅಂದ್ರೆ? ಅವನೇ ಆ ದೂರ್ವಾಸ್ಪುರದ ದಾಸ, ಕೊಟ್ಟಬಾಕ ದಾಸ. ಈಗೇನ್ ಬೇಕಾಗಿದೆ ಅಂತೆ ಅವನಿಗೆ? ಬಹಿಷ್ಕಾರ ಗದ್ದಲ ಶುರುವಾದಾಗ್ಲಿಂದ ನಮ್ಮನೆ ಕಡೆನೆ ಸುಳ್ದಿಲ್ಲ. ಅಲ್ಲ ಅಂದ್ರೆ ಆ ದಿನ ಕಾಳಿದಾಸಪುರದಲ್ಲಿ ಅವನ ಹೆಂಡತಿ ಸಿಕ್ಕಿದಾಗ ಅವ್ರ ಕಣ್ಣಿಗೆ ಕೂಡ ನೋಡ್ಲಿಲ್ಲ. ಗೊತ್ತಿದೆ ಗೊತ್ತಿದೆ. ನಾವು ನಾರಾಯಣಪ್ಪನ ಜೊತೆ ಸ್ನೇಹದಿಂದಿರೋದು ಇವ್ರಿಗೆ ಮನಸ್ಸಿಗೆ ಬರ್ತಿದ್ದಿಲ್ಲ. ನಮ್ಮ ಹಾಗೆ ಅವನ ಮೇಲೂ ಬಹಿಷ್ಕಾರ ಬರಬೇಕು ಅಂತ ಹೇಳ್ತಿದ್ದಂತೆ ಈ ಪಡ ಬ್ರಾಹ್ಮಣ. ಓಹೋ ಬರೋಣಾಗಲಿ ಬರೋಣಾಗಲಿ. ಏನು ಪ್ರಾಣೇಶಾಚಾರ್ಯರು ಏನಾದ್ರೂ ಒಂದು ನಿರ್ಧಾರಕ್ಕೆ ಬಂದ್ರೋ? ಏನ್ ಕತೆ? ಪಾಪ ಅವನ ಶವ ಹೊರಗೆ ತೆಗೆದು ಹೊರತು ನಿಮ್ಗೆ ಯಾರಿಗೂ ಊಟ ಇಲ್ಲ ಅಲ್ವೇ? ಯಾಕೆ ತಲೆ ಸುತ್ತಿದ್ಯಾ ಆಚಾರ್ಯರೇ? ಬನ್ನಿ 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 ಬನ್ನಿ. ನೋಡಿ ಮಂಜಪ್ಪ, ನಮ್ಮ ಅಗ್ರಹಾರದಲ್ಲಿರೋ ರೀತಿ ನೋಡಿದ್ರೆ ನನಗೆ ದುಃಖ ಆಗುತ್ತೆ. ನಾರಣಪ್ಪ ನಿಮ್ಮ ಮಿತ್ರ ತನ್ನಷ್ಟಕ್ಕೆ ತಾನಿದ್ದ. ಹಾಗೆ ನೋಡಿದ್ರೆ ಈ ಕಲಿಯುಗದಲ್ಲಿ ನಿಜವಾದ ಬ್ರಾಹ್ಮಣರು ಎಷ್ಟು ಜನ ಇದ್ದಾರೆ ಹೇಳಿ ಸ್ವಾಮಿ? ಒಪ್ಪದೆ ಆಚಾರ್ಯರೇ ನೀವು ಹೇಳಿದ ಮಾತು. ಕಾಲ ಕೆಟ್ಟು ಹೋಯ್ತು. ನಿಮಗೂ ಮತಕ್ಕೂ ಮತಭೇದವಾಗಿರೋದು ಯಾರಿಗೂ ಗೊತ್ತಿಲ್ಲ. ನೇಮ ನಿಷ್ಠೆಯಲ್ಲಿ ಯಾವ ಬ್ರಾಹ್ಮಣನಿಗೆ ನೀವು ಕಡಿಮೆ ಅಂತ ನಾ ಕೇಳೋದು. ಬಹಿಷ್ಕಾರ ಸುದ್ದಿ ಬಂದಾಗ ಲಕ್ಷ್ಮಣ ಆ ಗರುಡ ನಕ್ಕದ್ದೇನು ಕುಣಿದದ್ದೇನು, ಈಗ ಅವರೇ ಕಾಗಿಗಳ ಹಾಗೆ ಬಂಗಾರಕ್ಕೆ ಜಗಳವಾಡ್ತಾ ಇದ್ದಾರೆ. ಗುಟ್ಟಾಗೊಂದು ಮಾತು ಮಂಜಪ್ಪ, ಎಲ್ರು ಏನಂತಾರೆ ಗೊತ್ತೇ? ಗುಂಡ ಮಾಟ ಮಾಡಿಸ್ತಾ ನಾಣ ದಾರಿಗಿಟ್ಟ ಅಂತ. ಅದ್ರ ಫಲವಾಗಿ ಸ್ವಂತ ಮಗನೇ ಮಿಲಿಟರಿ ಸೇರ್ಬಿಟ್ಟ ಅಂತ. ಆಚಾರ್ಯ ಸ್ನಾನ ಮುಗ್ದಿರ್ಬೇಕಲ್ಲ? ಬರ್ತಾ ದಾರಿಲೇ ಮುಗಿಸ್ಕೊಂಡ್ಬಂದು. ಹಾಗಾದ್ರೆ ಸ್ವಲ್ಪ ಏನಾದ್ರೂ ತಗೋಬಹುದಲ್ಲ? ನಿಮ್ಮೆಲ್ಲ ಆಹಾರ ಸ್ವೀಕರಿಸಕ್ಕೆ ನಂಗೇನು ಅಡ್ಡಿ ಇಲ್ಲ. ಆದ್ರೆ ನಮ್ಮ ಅಗ್ರಹಾರದ ದುಷ್ಟರಿಗೆ ಏನಾದ್ರು ತಿಳಿದ್ರೆ ನನ್ನ ಬ್ರಾಹ್ಮಣಾರ್ಥಕ್ಕೆ ಎಲ್ಲಿ ಮಟ್ಕೊಂಡು ಬೀಳುತ್ತೋ ಅಂತ ಹೆದರಿಕೆ ಮಂಜಯ್ಯ. ನೀವ್ ಇಲ್ಲಿ ತಿಂದ್ರಿ ಅಂತ ನಾನ್ ಯಾಕೆ ಬೇರೆಯವ್ರಿಗೆ ಹೇಳಬೇಕು? ಹೇಳಿ ಹೇಳಿ, ಕಾಲು ತೊಳ್ಕೊಳ್ಳಿ. ಸ್ವಲ್ಪ ಉಪ್ಪಿಟ್ಟು ತಗೋಬಹುದ? ಆರೋಗ್ಯಕ್ಕೆ ಉಪ್ಪಿಟ್ಟು ಸರಿ ಹೋಗಲ್ಲ. ಒಂದಿಷ್ಟು ಅವಲಕ್ಕಿ, ಬೆಲ್ಲ, ಹಾಲು ಅಷ್ಟೇ ಸಾಕು. ನನಗೆ ಆ ಗುಂಡಿನ ಮೇಲೆ ಒಂದು ದ್ವೇಷವಿಲ್ಲ ಮಂಜಯ್ಯ. ಈ ಕಲಿಯುಗದಲ್ಲಿ ನಿಜವಾದ ಬ್ರಾಹ್ಮಣರು ಯಾರಿದ್ದಾರೆ ಅನ್ನೋದಕ್ಕೆ ಈ ಮಾತನ್ನು ಹೇಳಿದೆ.
ಸಂಸ್ಕಾರ ಇಲ್ಲದೆ ಶವ ಕೊಳಿತಾ ಇದೆ ಮಾರುತಿ. ಎಷ್ಟು ಹೊತ್ತು ನಿನ್ ಪರೀಕ್ಷೆ? ನನ್ನನ್ನು ಹೀಗೆ ಪರೀಕ್ಷಿಸಬೇಡ ದೇವ್ರೆ. ಪ್ರಸಾದ ಕೊಡು, ಮಾರ್ಗ ತೋರಿಸು ಮಾರುತಿ, ಮಾರ್ಗ ತೋರಿಸು. ಅಯ್ಯೋ, ಎಷ್ಟು ದಿನ ಅಂತ ಹೀಗೆ ಕಾಯೋದು? ಇನ್ನು ನಮ್ಮಿಂದ ಸಾಧ್ಯವಿಲ್ಲ. ಎಲ್ಲ ಅಪಶಕನವೇ ಕಾಣ್ತಾ ಇದೆ. ಈಗ ಅದೆಂದೂ ಕಂಡಿರ್ಲಿಲ್ಲ. ಎಲ್ಲಿ ನೋಡಿದ್ರು ಇಲಿ. ಕೊನೆಗೂ ಕೈ ಬಿಟ್ಬಿಟ್ಟಿಯಲ್ಲ ಮಾರುತಿ. ಈಗ ಹೇಗೆ ನಿನ್ನ ನಂಬದವರನ್ನ ಕೈ ಬಿಡ್ತಿ? ನಾನು ಅವ್ರಿಗೆ ಏನು ಹೇಳಿ ಮಾರುತಿ? ಯಾರು? ಚಂದ್ರಿ? ಅಯ್ಯೋ ಪಾಪ, ಇಲ್ಲೇ ಕೂತಿದ್ಯಾ? ಮಾರುತಿ,
ಚೆನ್ನಾಗಿ ನಾವು ಆಡಕ್ಕಾಗಲ್ಲ. ನೋಡೋಣ ಕಣೋ, ಮೊದಲು ಇವ್ರು ನೋಡೋಣ. ಹೊಸಬ್ರಿಂದಲೂ ಹೊಸ್ತರ ಬೇಕಾದಷ್ಟು ತಿಳ್ಕೊಳ್ಳೋದಿರುತ್ತೆ. ಇದ್ದದ್ದಲ್ಲಿ ಯಾವ ಕತೆ ಆಡೋಣ? ಮತ್ತಿನ್ನೇನು ಶಕುಂತಲೆ ದುಷ್ಯಂತ. ಶಕುಂತಲೆ ಯಾರಪ್ಪ? ಒಳ್ಳೆ ಪೆದ್ದ ಕೇಳ್ದಾಗ ಕೇಳ್ತೀಯಲ್ಲೋ. ನಮ್ಮ ಕಂಪ್ನಿಲಿ ಇನ್ಯಾರೋ ಇದ್ದಾರೆ ಶಕುಂತಲೆ ಪಾಠ ಮಾಡೋರು. ನೋಡು. ಓಹೋ, ಇದಾನಲ್ಲ ನಮ್ಮ ಭೂಪತಿ. ಈ ಸರಿ ನಾನ್ ಮಾಡ್ತೀನಪ್ಪ ದುಷ್ಯಂತ ಅಂತ. ಏನು ನೀನೆ? ನದಿ ತೀರಕ್ಕೆ ಹೋಗೋಣ ಬನ್ರೋ. ಹೋಗೋಣ ಬರೋ. ಹಾ